ಇರುವಂತ ಎಲ್ಲಾ ಮಕ್ಕಳಿಗೆ ಅನುಕೂಲ ಆಗ್ಬೇಕು. ಎಲ್ಲಾ ಮಕ್ಕಳನ್ನು ಸೇರಿಸಿ ನಾವು ಹೋರಾಟ ಮಾಡ್ತೀವಿ. ಹೆಂಗ್ ಹೋರಾಟ ಮಾಡ್ತೀವಿ ಅಂದ್ರೆ ಯಾವುದನ್ನು ಬಜಾರ್ ಒಳಗ ಯಾವ ಅಂಗಡಿಗಳನ್ನು ತೆರೆದಿರಬಾರ್ದು. ಆ ಮಟ್ಟದೊಳಗೆ ನಾವು ಹೋರಾಟ ಮಾಡಿ ನಾವು ಸರ್ಕಾರ ಅಧೀನದೊಳಗಿರುವಂತ ಸರ್ಕಾರಿ ನಮಗೆ ವೈದ್ಯಕೀಯ ಕಾಲೇಜ ಬೇಕು, ಸರ್ಕಾರಿ ಆಸ್ಪತ್ರೆ ಬೇಕು. ಈ ಮಟ್ಟ ಒಳಗೆ ನಾವೆಲ್ಲರೂ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭೀಮ್. ಬೇಕೇ ಬೇಕು ಬಂಧುಗಳೇ, ಈ ದಿನ ನಾವು ಹೋರಾಟ ಮಾಡ್ತಾ ಇರತಕ್ಕಂಥದ್ದು ಸಾರ್ವಜನಿಕ ಆರೋಗ್ಯದ ದೃಷ್ಟಿಯಿಂದ ಇರ್ತಕ್ಕಂಥ ಜಿಲ್ಲಾ ಆಸ್ಪತ್ರೆಯ ಮಾರಾಟವನ್ನು ತಡೆಗಟ್ಟಿ ಅದನ್ನು ಉಳಿಸಬೇಕು, ನಾವೆಲ್ಲರೂ ಉಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ನಾವಿಂದು ಹೋರಾಟ ಮಾಡ್ತಾ ಇದ್ದೇವೆ. ಆ ಸಾರ್ವಜನಿಕ ಜಿಲ್ಲಾ ಆಸ್ಪತ್ರೆಯನ್ನ ಖಾಸಗಿಯವರಿಗೆ ಮಾರಾಟ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಮತ್ತು ಖೇದಕರ. ಯಾಕೆ ಅದನ್ನು ಮಾರಾಟ ಮಾಡಬೇಕಾಗಿದೆಯಪ್ಪ ಅಂತಂದ್ರೆ, ಕೇಂದ್ರ ಸರ್ಕಾರದ ನೀತಿ ಆಯೋಗ ಹೇಳ್ತದೆ ಎಲ್ಲವೂ ಕೂಡ ಸರ್ಕಾರಿ ಸ್ವಾಮ್ಯದಲ್ಲಿ ಇರ್ತಕ್ಕಂಥವು ಸರ್ಕಾರ ನಡೆಸಕ್ ಆಗಲ್ಲ, ಅದಕ್ಕಾಗಿ ಖಾಸಗಿಯವರಿಗೆ ಇವುಗಳನ್ನ ಮಾರಾಟ ಮಾಡಿಬಿಡಿ ಅಂತಕ್ಕಂಥ ಒಂದು ನೀತಿಯನ್ನ ಕೇಂದ್ರ ಸರ್ಕಾರ ತಂದಿದೆ. ಅದರ ಭಾಗವಾಗಿ ರಾಜ್ಯದ 8 ಜಿಲ್ಲಾ ಆಸ್ಪತ್ರೆಗಳನ್ನ ಮಾರಲಿಕ್ಕೆ ಹೊರಟಿರ್ತಕ್ಕಂಥದ್ದು ಮತ್ತು ಜಿಲ್ಲಾ ಆಸ್ಪತ್ರೆ ಆವರಣ ಇಲ್ಲ ಅಂತಂದ್ರೆ ಖಾಸಗಿಯವರ ಸಹಭಾಗಿತ್ವದಲ್ಲಿ ಒಂದು ವೈದ್ಯಕೀಯ ಕಾಲೇಜನ್ನ ಪ್ರಾರಂಭಿಸಬೇಕು ಅಂತಕ್ಕಂಥದ್ದು ರಾಜ್ಯ ಸರ್ಕಾರದ ಒಂದು ಚಿಂತನೆ. ನಾವು ಯಾಕೆ ಇದನ್ನ ವಿರೋಧ ಮಾಡಬೇಕಾಗಿದೆಯಪ್ಪ ಅಂತಂದ್ರೆ, ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆ ಮಾಡಲಿಕ್ಕೆ ಯಾವುದೇ ತರದ ಅಡ್ಡಿ ಇಲ್ಲ. ಇಲ್ಲಿ ರಾಜ್ಯದಲ್ಲಿ ಅಲ್ಲ ದೇಶದಲ್ಲಿಯೇ ಅತ್ಯಂತ ಹೆಚ್ಚು ಏನಪ್ಪಾ ಅಂತ ಮೂಲಭೂತ ಸೌಕರ್ಯ ಹೊಂದಿರತಕ್ಕಂತ ಯಾವುದಾದ್ರೂ ಜಿಲ್ಲಾ ಆಸ್ಪತ್ರೆ ಇದ್ರೆ ಮತ್ತು ಪ್ರಶಸ್ತಿ ಪಡೆದು ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ಪ್ರಥಮ ಪ್ರಶಸ್ತಿಯನ್ನ ಸ್ವಚ್ಛತೆಗೆ ಮತ್ತು ದಕ್ಷತೆಗೆ ಮತ್ತು ಕಾರ್ಯವೈಖರಿಗೆ ಪ್ರಶಸ್ತಿ ಪಡೆದಿರತಕ್ಕಂತ ಯಾವುದಾದ್ರೂ ಜಿಲ್ಲಾ ಆಸ್ಪತ್ರೆ ಇದ್ರೆ ಅದು ವಿಜಯಪುರ ಜಿಲ್ಲಾ ಆಸ್ಪತ್ರೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು. ಇಂಥ ಹೆಮ್ಮೆ ಪಡಬೇಕಾಗಿರತಕ್ಕಂಥ ಜಿಲ್ಲಾ ಆಸ್ಪತ್ರೆಯನ್ನ ಖಾಸಗಿಯವರಿಗೆ ಮಾರಾಟ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ಕುತಂತ್ರವಾದ್ರು ಏನು ಅಂತಂದಾಗ, ಅಲ್ಲಿ ಇರ್ತಕ್ಕಂಥ 150 ಎಕರೆಯಷ್ಟು ಜಮೀನು, ಆ ಜಮೀನು ಯಾವುದೇ ಜಿಲ್ಲಾ ಆಸ್ಪತ್ರೆಗೆ ಇಲ್ಲ, ಇಡೀ ರಾಜ್ಯದಲ್ಲೆಲ್ಲ ದೇಶದಲ್ಲೇ ಇಲ್ಲ. ಅಷ್ಟು ದೊಡ್ಡ ಜಿಲ್ಲಾ ಆಸ್ಪತ್ರೆ. ಮತ್ತು ಇನ್ನೊಂದೇನಪ್ಪಾ ಅಂತಂದ್ರೆ ಇಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳಿದೆ, ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ ಅನ್ನಂಗಿಲ್ಲ. ಟ್ರಾಮಾ ಸೆಂಟರ್ ಇದೆ, ಪ್ರತಿಯೊಂದು ವಿಭಾಗಗಳಿದೆ. ಮತ್ತು ತಾಯಿ ಮಕ್ಕಳ ಆಸ್ಪತ್ರೆ ಅಂತೂ ಇಡೀ ರಾಜ್ಯದಲ್ಲಿಯೇ ಪ್ರಥಮ. ಯಾಕಂತ ಕೇಳಿದ್ರೆ ಅತ್ಯಂತ 150 ಬೆಡ್ಡಿನ ಆಸ್ಪತ್ರೆ, ತಾಯಿ ಮಕ್ಕಳ ಆಸ್ಪತ್ರೆ ಇಡೀ ರಾಜ್ಯದಲ್ಲೇ ಇದೆ. ಮತ್ತೆ ಯಾವುದೂ ಕೂಡ ಇಲ್ಲ. ಬೆಂಗಳೂರಲ್ಲಿ ಇದೆ 120 ಬೆಡ್ಡಿಂದ ಇದೆ, ಅದೇ ಇದು 150 ಬೆಡ್ಡಿಂದು. ಇಷ್ಟೆಲ್ಲ ಮೂಲಭೂತ ಸೌಕರ್ಯ ಇರ್ತಕ್ಕಂಥ ಒಂದು ಸುಸಜ್ಜಿತ ಜಿಲ್ಲಾ ಆಸ್ಪತ್ರೆಯನ್ನ ಮಾರಾಟ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ಕುತಂತ್ರ ಏನಪ್ಪಾ ಅಂತಂದ್ರೆ, ತಮ್ಮ ಎಲ್ಲ ಆಸ್ತಿಯನ್ನು ಮಾರ್ಕೊಂಡು ಆಸ್ಪತ್ರೆಗೆ ಹೋಗಿರ್ತಕ್ಕಂಥ ಉದಾಹರಣೆಗಳು ಕೂಡ ಜಿಲ್ಲೆಯಲ್ಲಿ ಇದಾವೆ ಮತ್ತು ನಾವು ಕೂಡ ಕಣ್ಣಾರೆ ಕಂಡಿರ್ತೀವಿ. ಆ ಕಾರಣಕ್ಕಾಗಿ ಬಂಧುಗಳೇ, ಇದು ವಿಜಯಪುರ ಜಿಲ್ಲೆಯ ಜನರ ಆರೋಗ್ಯ ಉಳಿಸಲಿಕ್ಕೆ ಮತ್ತು ವಿಜಯಪುರ ಜಿಲ್ಲೆಯ ಜನರಿಗೆ ಉದ್ಯೋಗವನ್ನು ಕೊಡ್ಲಿಕ್ಕೆ, ವಿಜಯಪುರ ಜಿಲ್ಲೆಯ ಜನರಿಗೆ ಒಂದೇನಪ್ಪ ವೈದ್ಯಕೀಯ ಶಿಕ್ಷಣ ಕೈಗೆಟುಕುವ ದರದಲ್ಲಿ ಸಿಗಬೇಕಪ್ಪ ಅಂತಂದ್ರೆ ನಮಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಪ್ರಾರಂಭ ಆಗಬೇಕು. ಯಾಕಂತ ಕೇಳಿದ್ರೆ ಸುಮಾರು 1 ಸೀಟ್ ತಗೋಬೇಕು MBBS ಅಂತಂದ್ರೆ ಕೋಟ್ಯಾಂತರ ರೂಪಾಯಿ ಕೊಡಬೇಕಾಗ್ತದೆ ಮತ್ತು ಬೇರೆ ಬೇರೆ ಊರುಗಳಿಗೆ ಹೋಗಬೇಕಾಗ್ತದೆ. ನಮ್ಮ ವಿಜಯಪುರ ಜಿಲ್ಲೆಯಲ್ಲೇ ಒಂದು ವೈದ್ಯಕೀಯ ಕಾಲೇಜು ಸರ್ಕಾರದಿಂದ ಪ್ರಾರಂಭ ಆದ್ರೆ ನಮ್ಮೆಲ್ಲ ಬಡ ಮಕ್ಕಳಿಗೂ ಕೂಡ ಒಂದು ವೈದ್ಯಕೀಯ ಶಿಕ್ಷಣ ಕೈಗೆಟುಕುವ ದರದಲ್ಲಿ ಸಿಗಬಹುದು ಅಂತಕ್ಕಂಥ ಕಾರಣಕ್ಕಾಗಿ ಸುದೀರ್ಘ 36 ದಿನಗಳಿಂದ ಇಂದು ವಿಜಯಪುರ ನಗರದಲ್ಲಿ ಧರಣಿ ಸತ್ಯಾಗ್ರಹವನ್ನ ಜನಪರ ಹೋರಾಟಗಾರರು ಕೂತ್ಕೊಂಡು ಸರ್ಕಾರಕ್ಕೆ ಏನಪ್ಪಾ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಅದು ವಿಜಯಪುರ ಜಿಲ್ಲೆಯ ಸಮಸ್ತ ನಾಗರಿಕರ ಆರೋಗ್ಯದ ದೃಷ್ಟಿಯಿಂದ ಎಲ್ಲರೂ ಉಳಿಸ್ಕೊಳ್ಬೇಕು ಸರ್ಕಾರಿ ಆಸ್ಪತ್ರೆಯನ್ನ, ವೈದ್ಯಕೀಯ ಕಾಲೇಜು ಸರ್ಕಾರ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಕಾರಣಕ್ಕಾಗಿ ಇದು ಸುದೀರ್ಘ ಹೋರಾಟ. ಈ ಹೋರಾಟ ಜನರ ಆರೋಗ್ಯ ಕಾಪಾಡೋದಷ್ಟೇ ಅಲ್ಲ, ಜನರ ಆಸ್ತಿ ಉಳಿಸಲಿಕ್ಕೆ, ಹಣ ಉಳಿಸಲಿಕ್ಕೆ, ಅವರ ಜೇಬಲ್ಲಿ ಏನಪ್ಪಾ ಅಂತ ಅವರ ಹಣ ಉಳ್ಕೊಂಡು ನಮ್ಮ ಆರೋಗ್ಯ ಕಾಪಾಡಲಿಕ್ಕೆ ಸರ್ಕಾರ ಇದೊಂದು ಗಟ್ಟಿ ನಿರ್ಧಾರ ತೆಗೆದುಕೊಳ್ಬೇಕು ಅಂತಕ್ಕಂಥ ಕಾರಣಕ್ಕಾಗಿ 36 ದಿನಗಳಿಂದ ವಿಭಿನ್ನ ಮಾದರಿಗಳಲ್ಲಿ ಪಂಜಿನ ಮೆರವಣಿಗೆ ಆಯ್ತು, ಏನಪ್ಪಾ ಅಂತ ಪತ್ರ ಚಳವಳಿ ಆಯ್ತು, ಮತ್ತೆ ಸುದೀರ್ಘ ಹೋರಾಟಗಳಾಯ್ತು, ಮತ್ತೆ ಮೊನ್ನೆ ಕರಾಳ ದೀಪಾವಳಿ ಅಂತೇಳಿ ಆಚರಣೆ ಆಯ್ತು. ಇವೆಲ್ಲವೂ ಕೂಡ ಮಾಡಿದ್ರು ಕೂಡ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಕೇವಲ ಬಂದು ಭೇಟಿ ಕೊಟ್ಟು ಹೋದ್ರೆ ವಿನಃ ಸರ್ಕಾರ ಜೊತೆಯಲ್ಲಿ ಮಾತನಾಡಲಿಕ್ಕೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ಆ ಕಾರಣಕ್ಕಾಗಿ ಇಂದು ಬೆಂಗಳೂರು ನಗರದಲ್ಲಿ ಕೂಡ ಗಾಂಧಿ ಭವನದಲ್ಲಿ ಇದರ ನಿಮಿತ್ತವಾಗಿ ವಿಜಯಪುರ ಜಿಲ್ಲೆಯ ಜನರು ಯಾರು ಬೆಂಗಳೂರಲ್ಲಿ ಇದ್ದಾರೋ ಅವರೆಲ್ಲರೂ ಕೂಡ ಸಭೆ ಸೇರಿ ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ಅಲ್ಲಿಯೂ ಕೂಡ ಒಂದು ಸಭೆ ನಡೆದಿದೆ. ಅದೇ ಸಭೆಯ ದಿನ ನೀವು ಕೂಡ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ. ದೇವರಿಪ್ಪರಿಗೆ ಜನತೆ ನಿಮ್ಮೆಲ್ಲರಿಗೂ ಕೂಡ, ಎಲ್ಲ ಹೋರಾಟಗಾರರಿಗೂ ಕೂಡ ಮತ್ತೊಮ್ಮೆ ಶರಣು ಹೇಳಿ ಜೈ ಭೀಮ್ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್. ಆಗಿಬಿಟ್ಟಿದೆ. ಯಾಕಂದ್ರ ಇವತ್ತ LKG ಮಗವನ್ನು ಏನಪ್ಪಾ ಅಂದ್ರ ಶಿಕ್ಷಣಕ್ಕೆ ಹಾಕಬೇಕಾದ್ರೆ ಲಕ್ಷಾಂತರ ರೂಪಾಯಿಯನ್ನು ನಾವು ಡೊನೇಷನ್ ಕೊಡಬೇಕು. LKG ಇಂದ ಇವತ್ತವ ಡಿಗ್ರಿಗೆ ಹೋಗಿ ಏನಪ್ಪಾ ಅಂದ್ರ MBBS ಸೀಟ್ ತಗೋಬೇಕಾದ್ರ ಇವತ್ತ ಕೋಟ್ಯಾಂತರ ಹಣ ಇದ್ದವ್ರಿಗೆ ಮಾತ್ರ ಅಂತ ಅವಕಾಶಗಳನ್ನು ಸಿಗ್ತಾ ಇದ್ದಾವೆ ಬಂಧುಗಳೇ. ಅದಕ್ಕಾಗಿ ಇವತ್ತ ಸರ್ಕಾರದ ಈ ಒಂದು ದ್ವಂದ್ವ ನೀತಿಯನ್ನ ಹಾಗೂ ಈ ದುರದೃಷ್ಟಕರ ಒಂದು ಸಂಗತಿಯನ್ನ ಪ್ರತಿಯೊಬ್ಬ ನಾಗರಿಕರು ಅಂದ್ರ ನಾವೆಲ್ಲರೂ ಕೂಡಿಕೊಂಡು ಹನಿಗೆ ಕೂಡಿದ್ರೆ ಹಳ್ಳ, ತನಿ ಕೂಡಿದ್ರೆ ರಾಶಿ, ಮನಕ್ ಮನ ಕೂಡಿದ್ರೆ ಪ್ರಪಂಚ ಅನ್ನುವಂಗೆ ತನು ಮನ ಧನದಿಂದ
ಇವತ್ತ ಸಾರ್ವಜನಿಕರು ಎಲ್ಲರೂ ಕೂಡ ಕೂಡ್ಕೊಂಡು ಇದು ಯಾವುದೇ ಒಬ್ಬ ರಾಜಕೀಯ ಉದ್ದೇಶ ಅಲ್ಲ, ಇದು ಹಾಗೂ ಏನಪ್ಪಾ ಅಂದ್ರ ಯಾರ ಹಿತಾಸಕ್ತಿಗಾಗೂ ಆಗಿ ಇಲ್ಲ, ಎಲ್ಲರಿಗೂ ಕೂಡ ಸಾರ್ವಜನಿಕರಿಗೆ ಏನಪ್ಪಾ ಅಂತಂದ್ರ ಒಂದು ಉಪಯೋಗ ಆಗುವಂತ ಒಂದು ಅವಕಾಶ. ಇದೊಂದು ಅವಕಾಶಗಳನ್ನ ನಾವು ಕೈ ಬಿಟ್ಟೇವಪ್ಪ ಅಂದ್ರ ಮುಂದೆ ನಮಗ ಬರ್ತಕ್ಕಂಥ ದಿನಮಾನಗಳಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯ ಜನರಿಗೆ, ಬಡ ಜನರಿಗೆ ಏನಪ್ಪಾ ಅಂತಂದ್ರ ಅಮೂಲ್ಯವಾದಂತ ಅವಕಾಶ ಇರ್ತಾವ. ಬರೀ ಒಂದು 5 ರೂಪಾಯಿ ಚೀಟಿ ಒಳಗ ತಮ್ಮದು ಯಾವುದೇ ಒಂದು ದೊಡ್ಡ ಆಪರೇಷನ್ ಇರಲಿ, ಸ್ಕ್ಯಾನಿಂಗ್ ಇರಲಿ ಅಥವಾ ಫೋಟೋ ತೆಗೆದಿರಲಿ, ಏನೇ ಇರಲಿ ಅದು ಎಲ್ಲ ನಮೂನೆಯ ಸೌಕರ್ಯ ನಮ್ಮ ಸರ್ಕಾರಿ ಹಾಸ್ಪಿಟಲ್ನಲ್ಲಿ ನಡೀತಾ ಇದೆ. ಆದರೆ ಈಗ PPP ಮಾಡೆಲ್ ಬತ್ತಂದ್ರೆ ಇದಕ್ಕೆ ನಾವು 5 ರೂಪಾಯಿ ಕೊಡೋದು 500 ಕೊಡ್ಬೇಕಾಗ್ತದ. ಮತ್ತು ಬೇರೆ ಬೆಡ್ಡಿಂದ ಬೇರೆ ಚಾರ್ಜ್, ಅದು ಫೋಟೋದು ಬೇರೆ ಚಾರ್ಜ್, ಸ್ಕ್ಯಾನಿಂಗ್ ಬೇರೆ ಚಾರ್ಜ್, ಈ ಥರದ ಮಾಡಿ ನಮಗೆ ಮೋಸ ಮಾಡ್ಲಾಕ ಇದು ನಿತ್ತಾರ ಅನ್ನೋದು ನಮಗೆ ಕಂಡು ಬರ್ತಾ ಇದೆ. ಅದಕ್ಕಾಗಿ ನಾವು ಎಲ್ಲರೂ ಈ ಒಂದು ಹೋರಾಟಕ್ಕೆ ಕೈ ಕೂಡಿಸಿದರೆ ನಮ್ಮ ಸರ್ಕಾರಿ ಮೆಡಿಕಲ್ ಕಾಲೇಜ್ ನಮ್ಮ ಕಾಲಿಗೆ ಆಗ್ತದೆ ಅನ್ಕೇಸಿ ನಾ ಹೇಳುತ್ತಾ ನಂದು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೋಗುತ್ತೇವೆ. ಒಂದು ಜಾಥಾ ಒಂದು ಇದರಲ್ಲಿ ನಾವು ಹೋಗ್ಬೇಕಾಗ್ತದೆ. ಮೊದಲು ಬ್ಯಾನರ್ ಇರ್ತದೆ, ಬ್ಯಾನರ್ ಹಿಂದ್ಗಡೆ ಎಲ್ಲ ಸಂಘಟನೆಗಾರರು ಮತ್ತು ಮುಖಂಡರು ಇರ್ತಾರೆ. ಇನ್ನು ಮಾತನಾಡುವವರು ಕೆಲವರು ಇದ್ದಾರೆ. ನಾವು ತಹಸೀಲ್ದಾರ್ ಆಫೀಸ್ ಹತ್ರ ನಮ್ಮ ಎಲ್ಲ ಮನವಿಗಳನ್ನ ನಗರದಲ್ಲಿರ್ತಕ್ಕಂಥ ಎಲ್ಲ ಸಾಮೂಹಿಕ ಸಂಘಟನೆ ಮುಖಂಡರೇ ಹಾಗೂ ಹಳ್ಳಿಯಿಂದ ಬಂದಿರತಕ್ಕಂಥ ಗ್ರಾಮಾಂತರ ಪ್ರದೇಶದಿಂದ ಬಂದಿರತಕ್ಕಂಥ ಮಹಿಳೆಯರೇ, ಇವತ್ತು ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕು ಅಂತೇಳಿ ಸುಮಾರು 36 ದಿನದಿಂದ ಬಿಜಾಪುರ ಟೆಂಟ್ ಹಾಕೊಂಡು ಹಗಲು ರಾತ್ರಿ ಹೋರಾಟ ಮಾಡ್ತಾ ಇದ್ದೇವೆ. ಆಲ್ರೆಡಿ ಬಿಜಾಪುರ ನಗರದಲ್ಲಿ ಮೆರವಣಿಗೆ ಮಾಡಿದ್ದೇವೆ, ದೊಡ್ಡ ಪ್ರಶಸ್ತಿ ಮಾಡಿದ್ದೇವೆ, ಪಂಚಿ ಮೆರವಣಿಗೆ ಮಾಡಿದ್ದೇವೆ, ಆಮೇಲೆ ಕರಾಳ ದೀಪವನ್ನು ಆಚರಣೆ ಮಾಡಿದ್ದೇವೆ. ಜೊತೆಗೆ ಬಿಜಾಪುರ ಜಿಲ್ಲೆ ಎಲ್ಲ ತಾಲೂಕುಗಳು ಹೋಗಿದ್ದೇವೆ, ಮುದ್ದೇಬೇಳಿಗೆ ಹೋಗಿ ಬಂದಿದ್ವಿ, ಸಿಂದಗಿ, ಬಸವನ ಬಾಗೇವಾಡಿ, ಬಬಲೇಶ್ವರ ಎಲ್ಲ ಕ್ಷೇತ್ರಕ್ಕೆ ಭೇಟಿಯಾಗಿದ್ವಿ. ಜೊತೆಗೆ ಬಿಜಾಪುರದಲ್ಲಿರ್ತಕ್ಕಂಥ 100 ಸಂಘಟನೆಯ ಮುಖಂಡರುಗಳು ಬಂದು ಬೆಂಬಲ ಕೊಟ್ಟಿದ್ದಾರೆ. ಜನತಾ ಮುಖಂಡರು ಆಡಳಿತ ಮಾಡ್ತಕ್ಕಂಥ ರಾಜಕೀಯ ಪಕ್ಷದ ಮುಖಂಡರು ಭೇಟಿ ಕೊಟ್ಟಿದ್ದಾರೆ. ಎಲ್ಲರೂ ಬಂದು ಭೇಟಿ ಕೊಟ್ಟು ಬಿಜಾಪುರ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಮಾಡ್ತೀವಿ, ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡ್ತೀವಿ, ನಿಮ್ಮ ಬೇಡಿಕೆ ಈಡೇರಿಸಿ ಹೋಗ್ತಕ್ಕಂಥ MP ಪಾಟೀಲ್ ಸಾಹೇಬ್ ಹೇಳಿದ್ದಾರೆ, ಶಿವಾನಂದ ಪಾಟೀಲ್ ಸಾಹೇಬ್ ಹೇಳಿದ್ದಾರೆ, ಹಲವಾರು MLAಗಳು ಹೇಳಿದ್ದಾರೆ. ಆದರೆ ಇದುವರೆಗೆ ಆದರೂ ಕೂಡ ಸರ್ಕಾರ ಪ್ರಕಟಣೆ ಮಾಡ್ತಾ ಇಲ್ಲ. ಮೊನ್ನೆ ರೀಸೆಂಟಾಗಿ ಪುತ್ತೂರದಲ್ಲಿ ನೀವು ಮಾಡಿದಿರಿ, ಮೆಡಿಕಲ್ ಕಾಲೇಜ್ ಸ್ಯಾಂಕ್ಷನ್ ಮಾಡಿದಿರಿ. ಕನಕಪುರಕ್ಕೆ 85 ಕೋಟಿ ಕೊಟ್ರಿ, ಏನು ಜಾಗ ಇಲ್ಲ ಅಲ್ಲಿ. ಬಾಗಲಕೋಟೆ 450 ಕೋಟಿ ಕೊಟ್ಟು ಸ್ಯಾಂಕ್ಷನ್ ಮಾಡಿದಿರಿ, ಅಲ್ಲಿ ಜಾಗ ಇಲ್ಲ. ಆದರೆ ಬಿಜಾಪುರ ಜಿಲ್ಲೆಗೆ ಈ ಆಲ್ರೆಡಿ ರೆಡಿಮೇಡ್ ಆಸ್ಪತ್ರೆ ಇದ್ರೂ ಕೂಡ 149 ಎಕರೆ 12 ಗುಂಟೆ ಜಮೀನು ಇದ್ರೂ ಕೂಡ 170 ಘೋಷಣೆ ಮಾಡ್ತಾ ಇಲ್ಲ. ಇದು ಏನು ಸೂಚನೆ ಕೊಡ್ತಾ ಇದೆ? ಬಿಜಾಪುರ ಜಿಲ್ಲೆ ಜನತೆಗೆ ಏನು ಸೂಚನೆ ಕೊಡ್ತಾ ಇದೆ? ನೀವು ಆಡಳಿತ ಮಾಡಿದಂಥ ಪಕ್ಷದವರು ಜನತೆ ಹಿತವಾಗಿರ್ಬೇಕು, ಜನತೆಯ ಪರವಾಗಿರ್ಬೇಕು, ಬಡವ ಪರವಾಗಿರ್ಬೇಕು ಅಂತ ಹೇಳಿ ಮತವನ್ನು ಪಡ್ಕೊಂಡು ಹೋಗಿರ್ತೀರಿ. ಅಲ್ಲಿ ಹೋಗಿ ನಿಮ್ಮ ಹಿತಾಸಕ್ತಿಯನ್ನು ಕಾಪಾಡಿಕೊಂಡು ಪ್ರಯತ್ನ ಮಾಡ್ತಾ ಇದ್ದೀರಿ. ಸರ್ಕಾರಿ ಮೆಡಿಕಲ್ ಆಗೋದ್ರಿಂದ ಏನು ಉಪಯೋಗ? ಮೆಡಿಕಲ್ ಕಾಲೇಜ್ ಪ್ರೈವೇಟ್ ಕಾಲೇಜ್ ಸಿಕ್ಕಾಪಟ್ಟೆ ಇರ್ತಾವೆ. ಸುಮಾರು 10 ಲಕ್ಷ 20 ಲಕ್ಷ ಕೊಟ್ಟು ಶ್ರೀಮಂತ ಮಾತು ವರ್ಷ ಸಾಧ್ಯತೆ ಐತಿ. ಆದರೆ ಬಡವರಿಗೆ, ಕೂಲಿಕಾರಕರಿಗೆ, ರೈತರ ಮಕ್ಕಳಿಗೆ, ಸಾಮಾನ್ಯ ಜನತೆಗೆ, ದುಡಿ ಜನತೆ ಮಕ್ಕಳಿಗೆ ಸರ್ಕಾರ ಆಸ್ಪತ್ರೆ ಒಂದೇ ನಾವು ಕೇಳ್ತಾ ಇದ್ದೀವಿ. ಆ ಸರ್ಕಾರ ಆಸ್ಪತ್ರೆ ಕೊಟ್ಟರೆ ದುಡಿತಕ್ಕಂಥ ಪ್ರತಿನಿಧಿಗಳು ಅಲ್ಲಿ ಹೋಗಿ ಸೇವೆ ಸಲ್ಲಿಸ್ತಾರೆ. ಆ ಸಂದರ್ಭದಲ್ಲಿ ಜನ ಮಾತಾಡ್ತಾರೆ. ನಮ್ಮ ಜೇವರಿಪುರಿಗೆ ಒಬ್ಬ ಡಾಕ್ಟರ್ ಇದ್ದಾರೆ, ಸಿಂದಗಿ ಡಾಕ್ಟರ್ ಇದ್ದಾರೆ, ಬಸವನ ಬಾಗೇವಾಡಿ ಡಾಕ್ಟರ್ ಇದ್ದಾರೆ. ನಮ್ಮ ಅವರ ಒಂದು ಬಡತನದಿಂದ ಬಂದಂಥ ಡಾಕ್ಟರ್ಗಳು ಎಲ್ಲ ಜನ ಸೇವೆ ಮಾಡೋಕ್ಕೆ ಗ್ಯಾರಂಟಿ ಇರುತ್ತೆ. ಆದರೆ ಸರ್ಕಾರದಲ್ಲಿ ಏನಾಗ್ತಾರೆ, ಒಂದೇ ಲಾಭಾಂಶ ಮಾತ್ರ, ಒಂದೇ ಪ್ರಾಫಿಟ್ ಮಾತು. ಆ ಲಾಭ ತೆಗೆದುಕೊಂಡು ಶ್ರೀಮಂತ ಮಾತ್ರ ಬದುಕಕ್ಕೆ ಸಾಧ್ಯದ. ಅದು ಬಡವರನ್ನು ಹಾರ್ಟ್ ಅಟ್ಯಾಕ್ ಆಗಿ ಇಲ್ಲೇ ಹಾರ್ಟ್ ಅಟ್ಯಾಕ್, BP, ಶುಗರ್ ಏನೇನು ಬಿದ್ದರೂ ಕೂಡ ಇವರ ಸರ್ಕಾರ ದವಾಖಾನೆ ತೋರಿಸಲೇ ಸತ್ತೋಗ್ಬಿಡ್ತಾರೆ. ಆರ್ಥಿಕ ಅಸಮಾನತೆ ವ್ಯಾಪಕವಾಗ್ತಾ ಇದೆ. ನಾವು ಕೇಳ್ತಾಗ ಸರ್ಕಾರಿ ಮೆಡಿಕಲ್ ಎಲ್ಲ ಜಿಲ್ಲೆ ಮೆಡಿಕಲ್ ಕಾಲೇಜ್ ಕೊಡ್ತೀವಿ ಅನೌನ್ಸ್ ಮಾಡಿದಿರಿ. ಆದರೆ ಯಾಕೆ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಸರ್ಕಾರ, ನೀವು ರಾಜಕೀಯ ಪಕ್ಷದವರು ನೀವು ಯಾಕೆ ರಾಜಕೀಯ ಮಾಡ್ತಾ ಇದ್ದೀರಿ? ಎಲೆಕ್ಷನ್, MLA ಎಲೆಕ್ಷನ್ನು, MP ಎಲೆಕ್ಷನ್ನು, ಮುಖ್ಯಮಂತ್ರಿ, ಮಿನಿಸ್ಟ್ರು ಯಾಕೆ ಪಡ್ಕೊಳ್ತಾ ಇದ್ರಿ? ಜನತೆಯ ಬದುಕಿನ ಭಾವನೆಗಳನ್ನು, ಬಡತನದ ಆಶೋತ್ತರಗಳನ್ನು ಈಡೇರಿಸಕ್ಕೆ ಮತವನ್ನು ಪಡೆದುಕೊಂಡು ಸರ್ಕಾರ ನಿಮ್ಗೆ ಯೋಚನೆ ಇರಬೇಕು. ಮತ ಪಡೆದ ಹಳ್ಳಿ ಭೇಟಿ ಕೊಡ್ತೀರಿ, ಗ್ರಾಮಾಂತರ ಭೇಟಿ ಕೊಡ್ತೀರಿ. ಆದರೆ ಈ ಸಂದರ್ಭದಾಗ ಬಾಯಿ ಬಿಡ್ತಾ ಇಲ್ಲ ನೀವು.
ಯಾಕೆ ಬಾಯಿ ಬಿಡ್ತಾರೆ ಅಂತ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಈ ನೀವಾಗಿ ಸರ್ಕಾರಿ ಆಸ್ಪತ್ರೆ ಮಾಡಿದ್ರೆ ನಾವು ಬಿಜಾಪುರ ಜಿಲ್ಲೆಯಲ್ಲಿ ಸುಮಾರು 35 ದಿನದಿಂದ ಸ್ಟ್ರೈಕ್ ಮಾಡೋ ಅವಶ್ಯಕತೆ ಇದ್ದಿಲ್ಲ. ಎಲ್ಲ ಹಳ್ಳಿ ಜನ ಇಲ್ಲಿ ಬಂದು ಕೆಲಸ ಮುಗಿಸಿಬಿಟ್ಟು ಬರೋಕೆ ಸಾಧ್ಯತಿಲ್ಲ. ನೀವು ಜನತೆ ವಿರೋಧಿ ಮಾಡ್ತಾ ಇದ್ರಿ, ಕಾರ್ಮಿಕ ವಿರೋಧಿ, ಜನತಾ ವಿರೋಧಿ, ಬಡವರು ವಿರೋಧಿಯಾಗಿ ನೀವು ನೀತಿ ಅನುಸರಿಸ್ತಿದ್ದೀರಿ. ಅದಕ್ಕೆ ಈ ನೀತಿಯನ್ನು ಬದಲಾಯಿಸಬೇಕು. ಈ ನೀತಿ ಬದಲಾಯಿಸಿಕೊಂಡು ಜನಪರವಾಗಿರ್ಬೇಕು. ಸಂವಿಧಾನದಲ್ಲಿ ನಾವು ಪ್ರಮಾಣ ವಚನ ಏನು ಮಾಡ್ತೀವಿ, ಈ ದೇಶವನ್ನ, ಈ ಸಮಾಜವನ್ನ ಕಾಯ್ದೆ ಚೌಕಟ್ಟು ತೆಗೆದುಕೊಂಡು ಹೋಗ್ತೀವಿ, ಕಲ್ಯಾಣ ರಾಷ್ಟ್ರ ಮಾಡ್ತೀವಿ, ಇಡೀ ಸರ್ವಾಂಗೀಣ ಪ್ರಗತಿ ಮಾಡ್ತೀವಿ, ಒಳ್ಳೆ ಆರೋಗ್ಯ ಕೊಡ್ತೀವಿ. ಶ್ರೀಮಂತ ಪರವಾಗಿ, ಬಂಡವಾಳ ಸೇವೆ ಪರವಾಗಿ, ಸಾಮ್ರಾಜ್ಯ ಸೇವೆ ಪರ ಕೆಲಸ ಮಾಡ್ತೀವಿ. ಆ ನೀತಿಯನ್ನು ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಮಹಿಳೆಯರಿಗೆ ಪತ್ತಾರೆ, ಮಹಿಳೆಯರಿಗೆ ಸರ್ಕಾರ ಎಲ್ಲ ತಾಲೂಕಿನ ಜನ, ಎಲ್ಲ ಜನರು ಕೂಡ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಆದರೆ ನಮ್ಮಿಂದ ಆರಿಸಿ ಹೋದಂತಹ ಜನ ಇದನ್ನು